ನಮಸ್ಕಾರ ಸ್ನೇಹಿತರೆ, ನೀವೊಂದು ದೇಶದ ಪ್ರಧಾನಮಂತ್ರಿ ಅಂತ ಇಟ್ಕೊಳ್ಳಿ. ನಿಮ್ಮ ಸರ್ಕಾರದಲ್ಲಿ $1 ಬಿಲಿಯನ್ ಲೆಕ್ಕದಲ್ಲಿ ವಿದೇಶಿ ಸಾಲ ತುಂಬಿ ತುಳ್ಕಾಡ್ತಾ ಇದೆ. ನಿಮಗೆ ಸಾಲ ಕೊಟ್ಟಿರೋರು ಬೇರೆ ಬೇರೆ ದೇಶಗಳಾದ್ರೂ ಅಷ್ಟು ಸಾಲ ಇರೋದು ಅಮೆರಿಕನ್ ಡಾಲರ್ನಲ್ಲಿ. ಆ ಸಾಲಕ್ಕೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಬಡ್ಡಿ ಬೀಳ್ತಿರುತ್ತೆ. ಆ ಬಡ್ಡಿ ಕಟ್ಟಿ ಕಟ್ಟಿ ನಿಮ್ಮ ದೇಶದ ಅಭಿವೃದ್ಧಿನೇ ಕುಂಠಿತ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಚೀನಾ ಅನ್ನುವ ರಾಷ್ಟ್ರ ನಿಮ್ಗೊಂದು ಆಫರ್ ಕೊಡುತ್ತೆ. ಏನದು ಆಫರ್? ನೀವು ಸಾಲ ತೀರಿಸೋದು ಬೇಡ, ನಿಮ್ಮ ಪರವಾಗಿ ನಾವು ತೀರಿಸ್ತೀವಿ. ಅದು ಕೂಡ ಆನ್ ದ ಸ್ಪಾಟ್, ಕೂತಲ್ಲೇ ನಿಮ್ಮ ಕಣ್ಮುಂದೆ ಲೋಡ್ ಲೆಕ್ಕದಲ್ಲಿ ಅಮೆರಿಕನ್ ಡಾಲರ್ ತಂದು ಸುರಿತೀವಿ. ನಿಮ್ಮ ಸಾಲವೆಲ್ಲ ಇನ್ಸ್ಟೆಂಟ್ ಆಗಿ ಕ್ಲಿಯರ್ ಆಗುತ್ತೆ ಅಂತ ಚೀನಾ ಹೇಳುತ್ತೆ. ಹೇಳೋದೇನು, ಈಗಾಗಲೇ ಆ ಕೆಲಸ ಮಾಡ್ತಾ ಇದೆ. ದಕ್ಷಿಣ ಅಮೆರಿಕ, ಆಫ್ರಿಕಾ, ದಕ್ಷಿಣ ಏಷ್ಯಾ ದೇಶಗಳಲ್ಲಿ ಚೀನಾ ಈ ಸಾಲ ತೀರಿಸುವ ಅಭಿಯಾನ ಶುರು ಮಾಡಿದೆ. ಅಷ್ಟಕ್ಕೂ ಬೇರೆ ದೇಶದ ಸಾಲ ತೀರಿಸಿದ್ರೆ ಚೀನಾಗೇನು ಲಾಭ? ಎಲ್ಲಾ ದೇಶಗಳು ಚೀನಾದ ಈ ಆಫರ್ ಅನ್ನ ಬಾಚ್ಕೊಳ್ತಿರೋದು ಯಾಕೆ? ಏನಿದು ಪಾಂಡಾ ಬಾಂಡ್? ಚೀನಾದ ಈ ಸಾವರಿನ್ ಬಾಂಡ್ ಅನ್ನ ಬೇರೆ ದೇಶಗಳ ಸರ್ಕಾರಗಳು ಕೂಡ ಇಶ್ಯೂ ಮಾಡ್ತಿರೋದೇಕೆ? ಡಾಲರ್ ಆಧಿಪತ್ಯ ಕೊನೆಗೊಳಿಸೋದಕ್ಕೆ ಚೀನಾ ಹೆಣೆದಿರುವ ರಣತಂತ್ರ ಏನು? ಮೊದಲು ಚೀನಾ ಎಲ್ಲಾ ದೇಶಗಳಿಗೂ ಸಾಲ ಕೊಟ್ಟು ಕೊಟ್ಟು ಡೆತ್ ಟ್ರ್ಯಾಪ್ ಎಳಿತಾ ಇತ್ತು. ಆದ್ರೀಗ ಸಾಲ ತೀರಿಸಿ ಏನ್ ಮಾಡೋದಕ್ಕೆ ಹೊರಟಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೆರೆಯ ಚೀನಾ ಜಗತ್ತಲ್ಲಿ ಹೊಸ ಕೋಲಾಹಲ ಸೃಷ್ಟಿ ಮಾಡಿದೆ. ಇಷ್ಟು ದಿನ ಬೇರೆ ದೇಶಗಳಿಗೆ ಸಾಲ ಕೊಟ್ಟು ಕೊಟ್ಟು ಹಾಳು ಮಾಡ್ತಿದ್ದ ಚೀನಾ ಈಗ ಸಾಲ ತೀರಿಸಿ ಹಳ್ಳಕ್ಕೆ ಬೀಳಿಸುವ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಜೊತೆಗೆ ಅಮೆರಿಕನ್ ಡಾಲರ್ ಆಧಿಪತ್ಯವನ್ನ ಸರ್ವನಾಶ ಮಾಡುವ ದೊಡ್ಡ ಗೇಮ್ ಪ್ಲಾನ್ ಕೂಡ ಶುರು ಮಾಡಿದೆ. ಮೊನ್ನೆ ಅಷ್ಟೇ ಆಫ್ರಿಕಾದ ಕೀನ್ಯಾ ದೇಶಕ್ಕೆ ಚೀನಾ ಬರೋಬ್ಬರಿ $5 ಬಿಲಿಯನ್, ಅಂದ್ರೆ ಬರೋಬ್ಬರಿ 47,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದೆ. ಈ ಸಾಲವನ್ನ ಕೊಟ್ಟಿದ್ದು ಚೀನಾದ ಎಕ್ಸಿಮ್ ಬ್ಯಾಂಕ್. ಅಗ್ರಿಮೆಂಟ್ ಪ್ರಕಾರ ಕೀನ್ಯಾ ಈ ಸಾಲವನ್ನ ತಿಂಗಳು ಅಮೆರಿಕನ್ ಡಾಲರ್ನಲ್ಲೇ ವಾಪಸ್ ಕೊಡಬೇಕಿತ್ತು. ಅಂದ್ರೆ ಇದು ಡಾಲರ್ ಸಾಲ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಡಾಲರ್ ಮೌಲ್ಯ ಸಿಕ್ಕಾಪಟ್ಟೆ ಗಗನಕ್ಕೇರಿದೆ. ಪರಿಣಾಮ ಕೀನ್ಯಾ ದೇಶದ ಸ್ಥಳೀಯ ಕರೆನ್ಸಿ ಕೂಡ ಕುಸಿದು ಹೋಗಿದೆ. ಕೀನ್ಯಾ ತನಗೆ ಬರುವ ಆದಾಯದಲ್ಲಿ ಬಹುತೇಕ ಭಾಗವನ್ನ ಮಾಡಿರುವ ಡಾಲರ್ ಸಾಲಕ್ಕೆ ಬಡ್ಡಿ ಕಟ್ಟೋದಕ್ಕೆ ಸುರಿಬೇಕಾದ ಪರಿಸ್ಥಿತಿ ಇತ್ತು. ದೇಶ ದಿವಾಳಿ ಆಗುವ ಹಂತಕ್ಕೆ ತಲುಪಿತು. ಇದೇ ಟೈಮ್ ನಲ್ಲಿ ಚೀನಾದಿಂದ ಒಂದು ಮೆಸೇಜ್ ಬಂತು. ನಿಮ್ಮ $3 ಬಿಲಿಯನ್ ಬಾಕಿ ಸಾಲವನ್ನ ನಮ್ಮ ಚೈನೀಸ್ ಯುವಾನ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸಾಲ ಇರುತ್ತೆ, ಆದ್ರೆ ಡಾಲರ್ ಲೆಕ್ಕದಲ್ಲಿ ತೀರಿಸುವ ಅವಶ್ಯಕತೆ ಇರಲ್ಲ. ಯುವಾನ್ ನಲ್ಲಿ ತೀರಿಸಿ ಬಡ್ಡಿಯನ್ನ ಕೂಡ ಯುವಾನ್ ಕರೆನ್ಸಿಯಲ್ಲಿ ಕೊಡಿ. ಅಮೆರಿಕನ್ ಡಾಲರ್ಗಿಂತ ಯುವಾನ್ಗೆ ತಗುಲುವ ಬಡ್ಡಿ ಕಡಿಮೆ ಇರುತ್ತೆ. ಇದರಿಂದ ನಿಮ್ಗೂ ಸಾಕಷ್ಟು ಹಣ ಉಳಿತಾಯ ಆಗುತ್ತೆ ಅಂತ ಚೀನಾ ಹೇಳಿತು. ಬಡ್ಡಿ ಕಡಿಮೆ ಆಗುತ್ತೆ ಅಂದ್ರೆ ಯಾರ್ ತಾನೇ ಬೇಡ ಅನ್ನಲ್ಲ. ಕೀನ್ಯಾ ಈ ಡೀಲ್ಗೆ ಓಕೆ ಅಂತ ಹೇಳ್ತು. ಈ ಒಂದೇ ಒಂದು ಕರೆನ್ಸಿ ಸ್ವಿಚ್ ನಿಂದ ಕೀನ್ಯಾಗೆ ಬಡ್ಡಿ ಪಾವತಿಯಲ್ಲಿ ಬರೋಬ್ಬರಿ $200 ಮಿಲಿಯನ್, ಅಂದ್ರೆ 4,750 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಹಣ ಉಳಿತಾಯ ಆಗ್ತಿದೆ. ಆ ಹಣವನ್ನ ಕೀನ್ಯಾ ತನ್ನ ಡೆವಲಪ್ಮೆಂಟ್ಗೆ ಖರ್ಚು ಮಾಡಬಹುದು. ಇರೋ ಸಾಲವನ್ನ ಇನ್ನೂ ಬೇಗ ತೀರಿಸಬಹುದು. ದಿವಾಳಿ ಆಗ್ತಿರುವ ಆರ್ಥಿಕತೆ ಸುಧಾರಿಸಿಕೊಳ್ಳಬಹುದು. ಜೊತೆಗೆ ಸಾಲ ತೀರಿಸುವ ಗಡುವನ್ನ ಕೂಡ ಮುಂದೂಡಿ ಸದ್ಯಕ್ಕೆ ಕಟ್ಟಬೇಕಿದ್ದ ಸಾಲದ ಕಂತುಗಳನ್ನ ಕಡಿಮೆ ಮಾಡಲಾಗಿದೆ. ಇದರಿಂದ ಕೀನ್ಯಾಗೆ ಅಲ್ಪಾವಧಿಯಲ್ಲಿ ದೊಡ್ಡ ರಿಲೀಫ್ ಸಿಕ್ತು. ಇದನ್ನ ನೋಡಿ ಬೇರೆ ಬಡ ಮತ್ತು ಅಭಿವೃದ್ಧಿಶೀಲ ದೇಶಗಳು ಕೂಡ ನಮಗೂ ಕೂಡ ಇದೇ ತರ ಡಾಲರ್ ಸಾಲವನ್ನ ಯುವಾನ್ಗೆ ಕನ್ವರ್ಟ್ ಮಾಡ್ಕೊಡಿ ಅಂತ ಚೀನಾದ ಮುಂದೆ ಕ್ಯೂ ನಿಲ್ಲೋದಕ್ಕೆ ಶುರು ಮಾಡಿವೆ. ಉದಾಹರಣೆಗೆ ಇಥಿಯೋಪಿಯಾ, ಜಾಂಬಿಯಾ, ಶ್ರೀಲಂಕಾ, ಪಾಕಿಸ್ತಾನ ಮತ್ತು ಲ್ಯಾಟಿನ್ ಅಮೆರಿಕಾದ ಅರ್ಜೆಂಟೀನಾ ದೇಶ ಕೂಡ ಚೀನಾದ ಈ ಕರೆನ್ಸಿ ಸ್ವ್ಯಾಪ್ ಅನ್ನ ಮತ್ತು ಸಾಲದ ಕನ್ವರ್ಷನ್ಗೆ ಮೊರೆ ಹೋಗಿದೆ. ಇದು ಒಂದಾಯ್ತು. ಇನ್ನು ಪಾಂಡಾ ಬಾಂಡ್ ವಿಚಾರಕ್ಕೆ ಬರೋಣ. ಏನಿದು ಪಾಂಡಾ ಬಾಂಡ್? ಇವತ್ತಿನ ಕಾಲದಲ್ಲಿ ಕೇವಲ 2-3% ಬಡ್ಡಿಗೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಒದಗಿಸುವ ಚೈನೀಸ್ ಪ್ಲಾನ್ ಇದು. ಜೊತೆಗೆ ಚೀನಾದ ಯುವಾನ್ ಕರೆನ್ಸಿಯನ್ನ ದೇಶದ ಆಚೆಗೂ ಹರಡೋದಕ್ಕೆ ಮಾಸ್ಟರ್ ಪ್ಲಾನ್. ನೀವು ಸಾವರಿನ್ ಬಾಂಡ್ಗಳ ಬಗ್ಗೆ ಕೇಳಿರಬಹುದು. ಭಾರತ ಸರ್ಕಾರ ಹಾಗೂ ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಬಾಂಡ್ ಹೊರಡಿಸುತ್ತೆ. ಬಾಂಡ್ ಅನ್ನೋದು ಒಂದು ತರಹದ ಸಾಲ ಪತ್ರ. ಸರ್ಕಾರಕ್ಕೆ ಒಂದು ಅವಧಿಗೆ ನಾವೇ ಸಾಲ ಕೊಟ್ಟು ಬಡ್ಡಿ ಪಡ್ಕೊಳ್ಳುವ ವಿಧಾನ. ಅದೇ ರೀತಿ ಚೀನಾ ಈಗ ಪಾಂಡಾ ಬಾಂಡ್ಗಳನ್ನ ಹೊರಡಿಸ್ತಿದೆ. ವಿದೇಶಿ ಕಂಪನಿಗಳು ಅಥವಾ ವಿದೇಶಿ ಸರ್ಕಾರಗಳು ಚೀನಾದ ಒಳಗಡೆ ಹೋಗಿ ಸಾಲ ಎತ್ತಬಹುದು.
ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚೀನಾದ ಹೂಡಿಕೆದಾರರಿಂದ ಯುವಾನ್ ಕರೆನ್ಸಿಯಲ್ಲಿ ಸಾಲ ಎತ್ತೋದನ್ನ ಪಾಂಡಾ ಬಾಂಡ್ ಅಂತ ಕರೀತಾರೆ. ಇತ್ತೀಚೆಗೆ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಪಾಂಡಾ ಬಾಂಡ್ಗಳ ಅಲೆ ಎದ್ದಿದೆ. ಈ ವರ್ಷದ ಮೊದಲ 6 ತಿಂಗಳಲ್ಲೇ ಬರೋಬ್ಬರಿ 160 ಬಿಲಿಯನ್ ಯುವಾನ್ ಅಂದ್ರೆ ಸುಮಾರು 23.7 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಪಾಂಡಾ ಬಾಂಡ್ಗಳನ್ನ ಇಶ್ಯೂ ಮಾಡಲಾಗಿದೆ. ಇದು ಹೋದ ವರ್ಷಕ್ಕಿಂತ 60% ಹೆಚ್ಚು. ಪಾಕಿಸ್ತಾನ, ಹಂಗೇರಿ, ಈಜಿಪ್ಟ್ ನಂತಹ ದೇಶಗಳ ಸರ್ಕಾರಗಳು ಕೂಡ ಈಗ ಪಾಂಡಾ ಬಾಂಡ್ಗಳ ಮೂಲಕ ಚೀನಾದಲ್ಲಿ ಸಾಲ ಎತ್ತೋದಕ್ಕೆ ಶುರು ಮಾಡಿವೆ. ಅಮೆರಿಕ ಮತ್ತು ಯುರೋಪ್ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ಸಾಲಕ್ಕೆ 6ರಿಂದ 8% ಬಡ್ಡಿ ಕೊಡಬೇಕು. ಆದರೆ ಚೀನಾದ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಪಾಂಡಾ ಬಾಂಡ್ಗಳ ಮೂಲಕ ಬರೀ 2ರಿಂದ 3% ಬಡ್ಡಿಗೆ ಯುವಾನ್ ಸಾಲ ಸಿಗುತ್ತೆ. ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಅಂದಮೇಲೆ ಯಾರು ತಾನೇ ಬಿಡ್ತಾರೆ? ಹಾಗಾಗಿ ಜಾಗತಿಕ ಮಾರುಕಟ್ಟೆ ಚೀನಾದ ಯುವಾನ್ ಸಾಲದತ್ತ ಮುಗಿ ಬೀಳುತ್ತಿದೆ. ಡಾಲರ್ ಆಧಿಪತ್ಯ ಅಂತ್ಯಗೊಳಿಸುವ ರಣತಂತ್ರನ? ಸ್ನೇಹಿತರೆ, ಚೀನಾದ ಈ ಲೋನ್ ಸೆಟ್ಲ್ಮೆಂಟ್ ಹಾಗೂ ಪಾಂಡಾ ಬಾಂಡ್ ಸ್ಟ್ರಾಟಜಿಯಿಂದ ಒಂದು ವಿಚಾರ ಕ್ಲಿಯರ್ ಆಗಿದೆ. ಚೀನಾ ಸುಮ್ನೆ ಇಷ್ಟೊಂದು ಉದಾರಿಯಾಗಿ ಬೇರೆ ದೇಶದ ಡಾಲರ್ ಸಾಲ ತೀರಿಸಿ ಯುವಾನ್ ನಲ್ಲಿ ಸಾಲ ಕೊಡ್ತಿಲ್ಲ. ಇದರ ಹಿಂದೆ ಒಂದು ಜಿಯೋ ಪಾಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ ಇದೆ. ಮೇಲ್ನೋಟಕ್ಕೆ ಕಾಣಿಸುವ ಕಾರಣ ಡಿ ಡಾಲರೈಸೇಷನ್, ಅಂದ್ರೆ ಡಾಲರ್ ವೀಕ್ ಮಾಡೋದು. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಪಂಚದ ವಿದೇಶಿ ವ್ಯಾಪಾರದಲ್ಲಿ ಇವತ್ತಿಗೂ ಅಮೆರಿಕನ್ ಡಾಲರೇ ಕಿಂಗ್. ಯಾವುದೇ ದೇಶ ಪೆಟ್ರೋಲಿಯಂ ತೆಗೆದುಕೊಳ್ಬೇಕಾದ್ರೂ ಡಾಲರ್ ಬೇಕು. ಆಹಾರ ಉತ್ಪನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೂ ಡಾಲರ್ ಬೇಕು. ಈ ಡಾಲರ್ ಹಿಡಿತದಿಂದಲೇ ಅಮೆರಿಕ ಇಡೀ ಜಗತ್ತಿನ ಮೇಲೆ ನಿರ್ಬಂಧಗಳನ್ನ ಹೇರುತ್ತೆ. ರಷ್ಯಾ ಮೇಲೆ ನಿರ್ಬಂಧ ಹೇರಿ ಅವರ ಡಾಲರ್ ರಿಸರ್ವ್ಗಳನ್ನ ಅಮೆರಿಕ ಫ್ರೀಸ್ ಮಾಡಿದ್ದನ್ನ ನೀವು ನೋಡಿರಬಹುದು. ಅದೇ ರೀತಿ ಇಡೀ ಜಗತ್ತಲ್ಲಿ ಜಾಸ್ತಿ ಅಮೆರಿಕನ್ ರಿಸರ್ವ್ ಇಟ್ಕೊಂಡಿರುವ ದೇಶ ಯಾವುದು ಅಂತ ಬಂದಾಗ ಟಾಪ್ ನಲ್ಲಿ ಚೀನಾ ಕೂಡ ಒಂದು. ಮೊದಲು ಚೀನಾ ಸ್ಟ್ರಾಟಜಿಕ್ ಆಗಿ ತನ್ನ ಅಮೆರಿಕನ್ ಡಾಲರ್ ರಿಸರ್ವ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಯ್ತು. ಈಗ ತನ್ನಲ್ಲಿರುವ ಅದೇ ರಿಸರ್ವ್ ಅನ್ನ ಆಯುಧ ಮಾಡಿಕೊಂಡು ಡಾಲರ್ ಟು ಯುವಾನ್ ಲೋನ್ ಕನ್ವರ್ಷನ್ಗೆ ಬಳಸ್ತಾ ಇದೆ. ಜಗತ್ತಿನ ಮೂಲೆಯ ದೇಶಗಳನ್ನ ಡಾಲರ್ ನೆಟ್ವರ್ಕ್ ನಿಂದ ಹೊರ ತಂದು ತನ್ನ ಯುವಾನ್ ನೆಟ್ವರ್ಕ್ಗೆ ಲಿಂಕ್ ಮಾಡ್ತಾ ಇದೆ. ಒಮ್ಮೆ ಒಂದು ದೇಶ ತನ್ನ ಸಾಲವನ್ನ ಯುವಾನ್ಗೆ ಬದಲಾಯಿಸಿಕೊಂಡ್ರೆ ಆ ದೇಶ ಯುವಾನ್ ಕರೆನ್ಸಿಯನ್ನೇ ರಿಸರ್ವ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಚೀನಾದಿಂದಲೇ ವಸ್ತುಗಳನ್ನ ತರಿಸ್ಕೊಳ್ಬೇಕಾಗುತ್ತೆ. ವ್ಯಾಪಾರವನ್ನ ಯುವಾನ್ ನಲ್ಲೇ ಮಾಡಬೇಕಾಗುತ್ತೆ. ಅಂದ್ರೆ ಸಾಲ ತೀರಿಸುವ ಹೆಸರಿನಲ್ಲಿ ಚೀನಾ ಆ ದೇಶಗಳ ಆರ್ಥಿಕತೆಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆ. ಆದ್ರೆ ಇದು ಚೀನಾ ಅಂದುಕೊಂಡಷ್ಟು ಸುಲಭನಾ? ಅಮೆರಿಕದ ಡಾಲರ್ ಕತೆ ಮುಗ್ದೇ ಹೋಯ್ತಾ? ಇಲ್ಲಿ ಪ್ರಸಿದ್ಧ ಜಾಗತಿಕ ರೇಟಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಸಂಸ್ಥೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಒಂದು ಎಚ್ಚರಿಕೆ ಕೊಟ್ಟಿದೆ. ಕಡಿಮೆ ಬಡ್ಡಿ ದರ ಇದೆ ಅನ್ನುವ ಒಂದೇ ಕಾರಣಕ್ಕೆ ಇಡೀ ಜಗತ್ತು ಯುವಾನ್ ಕರೆನ್ಸಿಯನ್ನ ಅಪ್ಪಿಕೊಳ್ಳಲ್ಲ ಅಂತ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದಕ್ಕೆ ಅವರು ಕೊಟ್ಟಿರುವ ಕಾರಣ ಏನ್ ಗೊತ್ತಾ? ಮೊದಲೇದು ಚೀನಾದ ಕ್ಯಾಪಿಟಲ್ ಕಂಟ್ರೋಲ್ಸ್. ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ಟಫ್ ರೂಲ್ಸ್ ಇದೆ. ನೀವು ಹಣವನ್ನ ಚೀನಾದೊಳಗೆ ಸುಲಭವಾಗಿ ತರಬಹುದು, ಆದ್ರೆ ವಾಪಸ್ ಹೊರಗೆ ತೆಗೆದುಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಈಗ ಬಾಂಡ್ಗಳ ಮೂಲಕ ಹೂಡಿಕೆ ತೆಗೆದುಕೊಂಡಿದ್ರು ಕೂಡ ಅದರಿಂದ ಚೀನಾಗೆ ಲಾಭಾನೇ ಆಗೋದು. ಅದು ಬ್ಯಾಂಕಿಂಗ್ ಕೆಪಾಸಿಟಿ ಇನ್ನೂ ಇಂಪ್ರೂವ್ ಆಗುತ್ತೆ. ಎರಡನೇದು ಕರೆನ್ಸಿ ಕನ್ವರ್ಟಿಬಿಲಿಟಿ. ಡಾಲರ್ನಂತೆ ಯುವಾನ್ ಜಗತ್ತಿನ ಎಲ್ಲಾ ಕಡೆ ಮುಕ್ತವಾಗಿ ಚಲಾವಣೆ ಆಗಲ್ಲ. ಚೀನಾ ಸರ್ಕಾರ ತನಗ್ ಬೇಕಾದಂತೆ ಕರೆನ್ಸಿ ಮೌಲ್ಯವನ್ನ ಮ್ಯಾನಿಪುಲೇಟ್ ಮಾಡುತ್ತೆ ಅನ್ನುವ ಅಪನಂಬಿಕೆ ಪ್ರಪಂಚದ ಮಾರ್ಕೆಟ್ಗಳಲ್ಲಿದೆ. ಹಾಗಾಗಿ ಚೀನಾ ಫ್ರೆಂಡ್ಲಿ ಕಂಟ್ರಿಗಳನ್ನ ಬಿಟ್ರೆ ಬೇರೆ ಕಡೆ ಡಾಲರ್ ಡಾಮಿನೆನ್ಸ್ ಇದ್ದೇ ಇರುತ್ತೆ. ಮೂರನೇದು ಹಿಡನ್ ಕರೆನ್ಸಿ ರಿಸ್ಕ್. ಇವತ್ತು ಚೀನಾದ ಬಡ್ಡಿ ದರ ಕಮ್ಮಿ ಇರಬಹುದು, ಆದರೆ ನಾಳೆ ದಿನ ಚೀನಾದ ಆರ್ಥಿಕತೆ ಬದಲಾಗಿ ಯುವಾನ್ ಮೌಲ್ಯ ಏಕಾಏಕಿಯಾಗಿ ಏರಿದ್ರೆ ಈ ಬಡ ದೇಶಗಳು ಯುವಾನ್ ಸಾಲ ತೀರಿಸೋದಕ್ಕೂ ಪರದಾಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಚೀನಾ ಬೇರೆ ದೇಶಗಳಿಗೆ ರಸ್ತೆ, ಬಂದರು ಕಟ್ಟು ಹಳೆ ಡೆತ್ ಟ್ರ್ಯಾಪ್ ದಾಟಿ ಈಗ ಹೊಸದಾಗಿ ಜಾಗತಿಕ ಹಣಕಾಸು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಕರೆನ್ಸಿ ಟ್ರ್ಯಾಪ್ ಶುರು ಮಾಡಿದೆ. ಡಾಲರ್ನ ಸಾಮ್ರಾಜ್ಯವನ್ನ ಮುರಿಯೋದಕ್ಕೆ ಯುವಾನ್ ಬಿಲ್ಲು ಬಾಣಗಳನ್ನ ರೆಡಿ ಮಾಡ್ತಿದೆ. ಆದರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ಬೆಕ್ಸ್ ಕರೆನ್ಸಿ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಒಮ್ಮೆ ಕೆಂಡಾಮಂಡಲವಾಗಿದ್ರು. ಆದ್ರೆ ಈಗ ಯುವಾನ್ ಕರೆನ್ಸಿ ಎಕ್ಸ್ಪ್ಯಾನ್ಷನ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಡಿಮೆ ಬಡ್ಡಿ ಆಸೆಗೆ ಬಿದ್ದು ಯುವಾನ್ ಮೊರೆ ಹೋಗ್ತಿರುವ ಆ ದೇಶಗಳು ಅಮೆರಿಕದ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ಚೀನಾದ ಉರುಳಿಗೆ ತಾವೇ ಹೋಗಿ ಬೀಳ್ತಿದ್ದಾರಾ?
ಭವಿಷ್ಯದಲ್ಲಿ ಅಮೆರಿಕನ್ ಡಾಲರ್ ಆಧಿಪತ್ಯ ಅಂತ್ಯವಾಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.